ವರ್ಷದಿಂದ ಸಾಕಷ್ಟು ಗೊಂದಲ ಆಗಿ ಸಮಸ್ಯೆ ಆಗಿತ್ತು. ಈಗ ಅದು ಸಮಸ್ಯೆ ಏನಂತಂದರೆ ಗೋಡೌನಿಂದ ಸರಿಯಾಗಿ ತೂಕ ಕೊಡ್ತಾ ಇಲ್ಲ, ಜೊತೆಯಲ್ಲಿ ಸರ್ವರ್ ಸಮಸ್ಯೆ ಆಗಿ ಕಾರ್ಡ್ದಾರರಿಗೆ ವಿತರಣೆ ಮಾಡಲಿಕ್ಕೆ ಭಾಳ ಗೊಂದಲ ಆಯಿತು. ಈಗಾಗಲೇ ತಾಲೂಕಲ್ಲಿ 30% ಪಡಿತರಿಗೆ ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ, 70% ಮಾತ್ರ ಮಾಡಲಿಕ್ಕಾಯಿತು. ಇನ್ನು ಉಳಿದ ಕಾರ್ಡ್ನವ್ರಿಗೂ ತೊಂದರೆ ಆಯಿತು, ನಮಗೂ ಕಮಿಷನ್ ಬರಲಿಕ್ಕೆ ತೊಂದರೆ ಆಯಿತು. ಇದು ಸರ್ಕಾರದ ಹಂತದಲ್ಲಿ ಒಂದು ಈ ಸರ್ವರ್ ಸಮಸ್ಯೆ ಮತ್ತು ತೂಕ ಎತ್ತುವಳಿ ಮಾಡೋ ಬಗ್ಗೆ ಆಗಿ, ಆಮೇಲೆ ಏನು ಸಗಟು ಮಳಿಗೆಯಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಇನ್ ಟೈಮ್ಗೆ ಸರಬರಾಜು ಮಾಡಿಕೊಡ್ಲಿಕ್ಕೆ ಅದು ಕೂಡ ತೊಂದರೆ ಆಗಿದ್ದರಿಂದ ಅದನ್ನು ಮುಂದೆ ಆಗದೇ ರೀತಿಯಲ್ಲಿ ಈ ತಿಂಗಳು ಹಂಗೆ ಆಗಬಾರ್ದು ಅಂತೇಳಿ ಅದಕ್ಕೆ ತಹಸೀಲ್ದಾರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಇದೇ ತಿಂಗಳು ಅದೇ ಮುಂದುವರೆದ್ರೆ ನಾವು ಎಲ್ಲಿ ಕೂಡ ಎತ್ತುವಳಿ ಮಾಡೋದು ಬೇಡ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಎಷ್ಟು ತಿಂಗಳಿಂದ ಸಮಸ್ಯೆ ಇದೆ ಸರ್? ಸರ್ 2 ತಿಂಗಳಿಂದ ಈ ಸಮಸ್ಯೆ ಆಗಿದೆ. ಮೇ ಜೂನ್ ಆಗಿದೆ. ಆಮೇಲೆ ಈ ಒಂದೇ ತಿಂಗಳಲ್ಲಿ 2 ಸಾರಿ ಹೆಬ್ಬೆಟ್ಟು ತೊಗೋಬೇಕು. 2 ತೊಗೊಂಡು ಮೇ ತಿಂಗಳು ಹೆಬ್ಬೆಟ್ಟು ತಗೊಳುತ್ತೆ, ಜೂನ್ ತಿಂಗಳು ತಗೊಳ್ಳೋದೇ ಇಲ್ಲ. ಮತ್ತೆ ಅದಕ್ಕೆ 10 ನಿಮಿಷ ಕಾಯಬೇಕು, ಜನರು ಅಲ್ಲೇ ಕೂತ್ಕೋಬೇಕು. ಅವರು ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಅಂಗಡಿಗೆ ಅಲಿಬೇಕು. ಅವ್ರ ದನಕರುಗಳು ಇರ್ತವೆ ಅಥವಾ ಎಲೆಕ್ಟ್ರಿಕಲ್ ಕರೆಂಟು ನೀರಾವರಿ ಸೌಲಭ್ಯ ಇರತಕ್ಕಂಥವ್ರು ಅವರೆಲ್ಲ ಬಂದು ಅಂಗಡಿ ಹತ್ರ ದಿನ ಕೂತ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಇಡೀ ಶಾಪನೇ ಹಾಕಿದ್ರು ಅಂಗಡಿ ಮಾಲೀಕರಿಗೆ. ಈಗ ಸರ್ವರ್ ಸಮಸ್ಯೆ ಕಾರಣ ಏನಂತೀರಾ? ಸರ್ವರ್ ಸಮಸ್ಯೆ ಅದು ರಾಜ್ಯ ಮಟ್ಟದಲ್ಲಿ NICನವರು ಅದನ್ನು ಸರಿ ಮಾಡಿಕೊಡ್ಬೇಕಾಯ್ತು. ನಮ್ಮ ಆಹಾರ ಇಲಾಖೆಗೆ ಸಪ್ರೇಟು ಅವರು ಸರ್ವರನ್ನು ಮಾಡಿದರೆ ಈ ಗೊಂದಲ ಇರಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಇದೆ. ಅದನ್ನು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರದ NIC ಅವರು ಆಹಾರ ಇಲಾಖೆಗೆ ಸಪ್ರೇಟ್ ಸರ್ವರನ್ನು ಮಾಡಿದರೆ ಈ ಸಮಸ್ಯೆ ಆಗೋದಿಲ್ಲ ಅಂತ ನಾವೀಗಾಗಲೇ ರಾಜ್ಯ ಮಟ್ಟದ ಯೂನಿಯನ್ ಅಧ್ಯಕ್ಷರು ಕೂಡ ತಿಳಿಸಿದ್ದೀವಿ. ಈಗ ತಾವೇ ಹೇಳಿದ್ರೆ 70-80% ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. 70-80% ಹೇಗಾಯಿತು? ಅದನ್ನು ನಾವು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡೋದು, ರಾತ್ರಿ 10 ಗಂಟೆವರೆಗೂ ಇರೋದು. ರಾತ್ರಿ 10 ಗಂಟೆವರೆಗೆ ಬಂದಾಗ ಎಫೆಕ್ಟ್ ಬಂದಾಗ ಸರ್ವರ್ ಸುಮಾರು ನಡೀತಾ ಇರ್ತಂಥ ಸಂದರ್ಭದಲ್ಲಿ ನಾವು ತಗೊಂಡು ಅವ್ರಿಗೆ ಇಶ್ಯೂ ಮಾಡಿದ್ವಿ. ಹಂಗಾಗಿ 70-80% ಮಾಡಲಿಕ್ಕಾಯಿತು. ಇಲ್ಲಾಂದರೆ 50% ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ದೀವಿ, ರಾತ್ರಿ 10 ಗಂಟೆ ಆದ್ರೂ ಇಶ್ಯೂ ಮಾಡಿದ್ದೀವಿ. ಹಂಗಾಗಿ ಅಷ್ಟು ಆ ಲೆವೆಲಿಗೆ ತರಲಿಕ್ಕೆ ಆಯಿತು. ಇಲ್ಲಾಂದರೆ ಅದು ಆಗ್ತಾ ಇರಲಿಲ್ಲ, ಕಷ್ಟ ಆಗೋದು. ಕಾರ್ಡ್ದಾರಿಗೂ ಕೂಡ ಭಾಳ ತೊಂದರೆ ಆಯಿತು. ಅಂಗಡಿ ಹತ್ರ ಹೋಗಬೇಕು, ಮನೆಗೆ ಬರಬೇಕು, ಅವ್ರು ಅಡುಗೆ ಮಾಡಬೇಕು, ಇಲ್ಲಿ ಕಾಯ್ಕೊಂಡು ಕೂತ್ಕೋಬೇಕು. ಅವ್ರು ಇಲ್ಲಿ ಬಂದಾಗ ಸರ್ವರ್ ಇರಲ್ಲ, ಸರ್ವರ್ ಬಂದಾಗ ಅವ್ರು ಮತ್ತೆ ಹೇಗೆ ಇಲ್ಲಿ ಬರಲಿಕ್ಕೆ ತೊಂದರೆ ಆಗುತ್ತೆ. ಈಗ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಸರ್? ಸರ್ಕಾರಕ್ಕೆ ಅದೇ ಮತ್ತೆ ನಮಗೆ ಈ ಥರ ಕಾರ್ಡ್ದಾರಿಗೂ ನಮ್ಗೆ ಅಂಗಡಿಯವ್ರಿಗೂ ತೊಂದರೆ ಆಗಬಾರ್ದು. ಅದರಿಂದ ದಯವಿಟ್ಟು ಈ ತಿಂಗಳಲ್ಲಿ ಅದನ್ನ ಸರಿಪಡಿಸ್ಕೊಡಿ. ಒಂದು ವೇಳೆ ನೀವು ಅದನ್ನೇ ಮುಂದುವರಿಸಿದ್ರೆ ಕಾರ್ಡ್ದಾರನ್ನು ತಾಲೂಕು ಕಚೇರಿಗೆ ಕಳಿಸ್ತೀವಿ, ಇಲ್ಲಾಂದರೆ ನಾವು ಎತ್ತುವಳಿ ಕೂಡ ಮಾಡೋದಿಲ್ಲ ಅಂತೇಳಿ ಅದನ್ನು ಅವರಿಗೆ ತಹಸೀಲ್ದಾರಿಗೆ ಒಂದು ಮನವಿನ ಕೊಟ್ಟಿದ್ದೀವಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ನಾಗರಾಜ್ ಅಂತ, ತಾಲೂಕು ಅಧ್ಯಕ್ಷರು. ಥ್ಯಾಂಕ್ ಯು.